ಡಿಡ್ ಯು ಕಮ್ ಹಿಯರ್? ಜೀವ, ಅವಳು ನಿನ್ ತಂಗಿ, ಸ್ವಲ್ಪ ನೋಡ್ಕೊಂಡು ಮಾತಾಡು. ತಂಗಿ ಅಲ್ಲ, ದುಶ್ಮನ, ಲೇಟೆಸ್ಟ್ ದುಶ್ಮನ. ನನ್ನ ದುಶ್ಮನ್ ಲಿಸ್ಟ್ ಬೆಳೀತಾನೆ ಇದೆ. ನನಗಿಂತ ಚಿಕ್ಕವಳು, ನನಗೆ ಬುದ್ಧಿ ಹೇಳಕ್ ಕೊಡ್ತಾಳೆ. ಒಬ್ಬ ಅವಳಿಗೆ ದಿ ಗ್ರೇಟ್ ದಿವಾನ್ ಫ್ಯಾಮಿಲಿ ಚಿಕ್ಕ ಸೊಸೆ ಅಂತ. ಆದರೆ ಒನ್ ಥಿಂಗ್ ಕ್ಲಿಯರ್, ನೀವು ದಿವಾನ್ರೇ ಇರ್ಬೋದು, ಆದರೆ ನಾವ್ಯಾರು ಜವಾನ್ರಲ್ಲ. ನಮ್ಮ ಹತ್ರನೂ ದುಡ್ಡಿದೆ. ಅದೆಲ್ಲ ಹೋಗಲಿ, ಅವತ್ತಷ್ಟೆಲ್ಲ ಮಾತಾಡಿದ್ಮೇಲೂ ನನ್ನ ಮನೆಗೆ ಬಂದಿದೆಯಲ್ಲ, ಎಷ್ಟು ಧೈರ್ಯ ನಿನಗೆ? ಎಕ್ಸ್ಕ್ಯೂಸ್ ಮೀ, ಇದು ಬರೀ ನಿನ್ ಮನೆ ಮಾತ್ರ ಅಲ್ಲ, ನನ್ನ ತವರ್ ಮನೆ ಕೂಡ. ಏನ್ ತುಂಬಾ ಅತಿಯಾಗಿ ಮಾತಾಡ್ತಿದ್ಯಾ? ಎಷ್ಟೇ ಧೈರ್ಯ ನಿನಗೆ ನನ್ನ ಎದುರುಗಡೆನೆ ಮಾತಾಡೋಕ್ಕೆ? ಈ ರೀತಿ ಎಲ್ಲ ಮನೆ ಕುಡ್ಕೊಂಡು ಬಂದಿದ್ಯಲ್ಲ, ನಿನಗೆಷ್ಟು ಧೈರ್ಯ? ನಿನ್ಗೇನು ಅನ್ಸೋದೇ ಇಲ್ವಾ? ಅಪೇಕ್ಷಾ, ಪ್ಲೀಸ್, ನಾವೀಗ ಏನು ಮಾತಾಡೋದು ಬೇಡ. ಬಾಬಾ, ಹೋಗಿ ಮಲ್ಕೊಳ್ಳಿ. ಫಸ್ಟ್ ಆಫ್ ಆಲ್ ತುಂಬ ಟಯರ್ಡ್ ಆಗಿದ್ದೀರಾ, ಹೋಗಿ. ಐ ಲೈಕ್ ಇಟ್. ಐ ಲೈಕ್ ಯು ಪಾರ್ಥ. ಪಾರ್ಥ, ಸೀನಿಯರ್ಸಿಗೆ ಹೇಗೆ ಗೌರವ ಕೊಡಬೇಕು ಅಂತ ನಿಮ್ಮ ಹೆಂಡತಿಗೆ ಹೇಳ್ಕೊಡಿ. ಸರಿ ಬಾಬಾ, ನಾನು ಹೇಳ್ತೀನಿ, ನೀವು ಹೋಗಿ ಮಲ್ಕೊಳ್ಳಿ. ಗುಡ್ ನೈಟ್. ಅದಕ್ಕೆ ಏನದಕ್ಕೆ ಈ ಥರ ಆಗ್ಬಿಟ್ಟಿದ ನೀನು? ಅಪ್ಪಿ ಪ್ಲೀಸ್, ಇವಾಗ ಇದ್ರ ಬಗ್ಗೆ ಏನು ಮಾತಾಡೋದು ಬೇಡ. ಅತ್ತೆ ಮಾವ ಏನಾದರೂ ಎಚ್ಚರ ಆದರೆ ಇನ್ನೂ ಕಾಂಪ್ಲಿಕೇಟ್ ಆಗುತ್ತೆ. ಪ್ಲೀಸ್, ಬೆಳಗ್ಗೆ ಮಾತಾಡೋಣ, ಓಕೆನಾ? ಅಂದ್ರೆ ಅಣ್ಣ ಈ ರೀತಿ ಬದಲಾಗಿದ್ದಾನ? ಅಪ್ಪ ಅಮ್ಮ ಎಷ್ಟು ವಿಷಯಗಳನ್ನ ಮುಚ್ಚಿಟ್ಟಿದ್ದಾರೆ ನನ್ನ ಹತ್ರ. ಹಾಗಾಯ್ತು ಮರೆ, ರೀಚ್ ಆದ್ರಾ? ಹಾ, ಈಗ ಹಾಫ್ ಅನ್ ಅವರ್ ಆಯ್ತು ರೀಚ್ ಆಗಿ. ಮತ್ತೆ ನೀವೇನ್ ಮಾಡ್ತಾ ಇದ್ದೀರಾ? ಊಟ ಆಯ್ತಾ? ಮೆಡಿಸಿನ್ಸ್ ಎಲ್ಲ ತಗೊಂಡ್ರಾ? ಎಸ್, ನಂದೆಲ್ಲ ಆಯ್ತು. ನಿಮ್ದು ಊಟ ಆಯ್ತಾ? ಇನ್ನೂ ಇಲ್ಲ, ಮಾಡ್ಬೇಕು. ಏನಿದು ಗೌತಮರೇ, ಇಷ್ಟೊಂದಾದ್ರೂ ನೀವು ಊಟ ಮಾಡಿಲ್ವಾ? ವೆರಿ ಬ್ಯಾಡ್. ಅಲ್ಲ ಗೌತಮರೇ, ನನ್ನ ಬಗ್ಗೆ ಅಷ್ಟೊಂದು ಕೇರ್ ತಗೋತೀರಾ, ನಿಮ್ ಬಗ್ಗೆನೂ ನೀವು ಕೇರ್ ತಗೋಬೇಕಲ್ವಾ? ಇದಕ್ಕೆ ಹೇಳೋದು ನಿಮಗೆ ಒಬ್ಬೊಬ್ಬರನ್ನ ಎಲ್ಲೂ ಕಳಿಸ್ಬಾರ್ದು ಅಂತ. ಬೇಕಾ ಬಿಟ್ಟು ಇರ್ತೀರಪ್ಪ. ಯಾಕ್ರಿ ಒಂದೇ ಸಮನೆ ಬೈತಾ ಇದ್ದೀರಾ? ತೀರಾ ಏನು ಲೇಟ್ ಆಗಿಲ್ಲ ರೀ, ಹಸು ಆಗ್ತಾ ಇಲ್ಲ. ಒಂದೊಂದ್ಸತಿ ನನಗಿಂತ ಜಾಸ್ತಿ ನೀವೇ ಅತಿಯಾಗಿ ಆಡ್ತಿರ್ರಿ. ಏನ್ ಮಾಡೋದು, ಸಹವಾಸ ದೋಷ. ನಿಮ್ ಜೊತೆ ಸಹವಾಸ ಮಾಡಿ ಮಾಡಿ ಅತಿಯಾಗಿ ಪ್ರೀತಿ ಮಾಡೋದನ್ನ ಕಲ್ತು ಬಿಟ್ಟಿದ್ದೀನಿ. ಈ ಪ್ರೀತಿ, ಕೇರು, ಕನ್ಸನು, ರಿಲೇಶನ್ಶಿಪ್ಪು ಎಷ್ಟು ಇಂಟೆನ್ಸ್ ಆಗಿರ್ಬೇಕು, ಎಷ್ಟು ಪ್ಯಾಷನೇಟ್ ಆಗಿರ್ಬೇಕು ಅಂತ ನಿಮ್ಮನ್ನ ನೋಡಿನೇ ಕಲ್ತಿರೋದು ನಾನು. ಈ ವಿಷಯದಲ್ಲಿ ನೀವು ನನ್ನ ಗುಂಡು ಟೀಚರ್. ಏನ್ರಿ ನೀವು ಬರ್ತಾ ಬರ್ತಾ ವಿಪರೀತ ಆಡ್ತಾ ಇದ್ದೀರಾ. ಮೋಸ್ಟ್ಲಿ ಮಗು ಮಾತನ್ನು ಸೇರಿಸಿ ನೀವೇ ಆಡ್ತಾ ಇದ್ದೀರಾ ಅನ್ಸುತ್ತೆ. ಇರ್ಬೋದು, ಬಟ್ ತಪ್ಪೇನಿದೆ? ಗಂಡನ ಜೊತೆ ಮಾತಾಡದೆ ಇನ್ಯಾರ ಜೊತೆ ಮಾತಾಡಲಿ? ನನ್ನ ಗಂಡ ಅಂದ್ರೆ ನಂಗೆ ತುಂಬಾ ಇಷ್ಟ. ನನ್ನ ಇಷ್ಟ ಕಷ್ಟಗಳನ್ನ ನನ್ನ ಗಂಡನ ಜೊತೆ ಹಂಚ್ಕೋತೀನಿ. ಅಂಡ್ ನೀವು ನನ್ನ ಮಾತುಗಳನ್ನ ಕೇಳಿಸ್ಕೊತೀರಲ್ವಾ, ಅದೇ ಒಂಥರ ಖುಷಿ. ಹೆಂಡತಿ ಮಾತಿಗೆ ಕಿವಿಯಾಗೋ ಗಂಡ ಎಷ್ಟು ಜನಕ್ಕೆ ಸಿಗ್ತಾರೆ? ಇಲ್ಲಿ ಮಾತಿಗೆ ಮಾತು ಬೆಳೆಸೋರೆ ಜಾಸ್ತಿ. ಆಯ್ತು, ಮಾತಾಡಿ. ನಿಮ್ಗೆ ಏನೇನು ಮಾತಾಡಬೇಕು ಅನ್ಸುತ್ತೋ ಎಲ್ಲಾನು ಮಾತಾಡಿ. ಎಲ್ಲೋ ದೂರದಲ್ಲಿರೋ ಜೀವಕ್ಕೆ ನನಗೂ ಒಂಥರ ಖುಷಿ, ನೆಮ್ಮದಿ. ಮಾತಾಡಿ. ಸೇಮ್ ಹಿಯರ್ ಗೌತಮ್ ಅವರೇ, ನಿಮ್ ಜೊತೆ ಮಾತಾಡ್ತಿದ್ರೆ ಏನೋ ಒಂಥರ ಸಮಾಧಾನ ಆಗುತ್ತೆ. ಮೋಸ್ಟ್ಲಿ ನಮ್ಮ ಮಗುನ ನಿಮ್ ಮಾತನ್ನ ಕೇಳಿಸ್ಕೊತಾ ಇರುತ್ತೆ. ಹೌದಾ? ಇದು ನನ್ಗೆ ಹೊಳಿಲೇ ಇಲ್ವಲ್ರಿ? ನಮ್ಮ ಮಾತನ್ನ ನಮ್ಮ ಮಗುನು ಕೇಳಿಸ್ಕೊತಾ ಇರುತ್ತೆ ಅಂತ. ಯಾಕೆ ಕೇಳಿಸ್ಕೊಳಲ್ಲ? ಮಹಾಭಾರತದಲ್ಲಿ ಅಭಿಮನ್ಯು ಕಥೆ ಕೇಳಿಲ್ವಾ ನೀವು? ಸುಭದ್ರ ಹೊಟ್ಟೆಯಲ್ಲಿರ್ಬೇಕಾದ್ರೆ ಚಕ್ರವ್ಯೂಹನ ಭೇದಿಸೋದು ಹೇಗೆ ಅಂತ ಕೇಳಿ ತಿಳ್ಕೊಂತಂತೆ. ಅದಕ್ಕೆ ಹೇಳ್ತಾರೆ, ನಾವೇನ್ ಫೀಲ್ ಮಾಡ್ತೀವಿ ಅದ್ರ ಪರಿಣಾಮ ಮಗು ಮೇಲೆ ಬೀರುತ್ತೆ ಅಂತ. ನಮ್ ಹಿಂದವರು ತುಂಬಾ ಹಿಂದೆನೆ ಈ ಮಾತನ್ನ ಎಷ್ಟು ಚೆನ್ನಾಗಿ ತಿಳಿಸ್ಕೊಟ್ಟಿದಾರಲ್ವಾ? ನಿಜ. ಮಗು ಹೊರಗೆ ಬರಕ್ ಮುಂಚೆನೆ
ನಮ್ಮ ಜವಾಬ್ದಾರಿಗಳು ಶುರು ಆಗ್ಬಿಟ್ಟಿರುತ್ತೆ. ಆ್ಯಂಡ್ ಆ ಜವಾಬ್ದಾರಿ ಭಾಳ ದೊಡ್ಡದು. ಹೌದು ರೀ, ಮಗು ಅಂತಿದ್ದಾಗೆ ನೆನಪಾಯ್ತು, ನಿಮ್ಗೆ ಯಾಕೆ ಹೊಟ್ಟೆ ಇನ್ನು ಮುಂದೆನೇ ಬಂದಿಲ್ಲ? ಅಲ್ಲ, ಯೂಶಲಿ ಪ್ರೆಗ್ನೆಂಟ್ ಆಗ್ತಾ ಇದ್ದಾಗೆ ಹೊಟ್ಟೆ ದಪ್ಪ ಆಗ್ಬೇಕಲ್ವಾ? ಯಾಕೆ ನಿಮ್ಗಿನ್ನೂ ದಪ್ಪ ಆಗಿಲ್ಲ? ನನ್ಗೆ ಅದೇ ಚಿಂತೆ ಆಗ್ಬಿಟ್ಟಿದೆ. ಐ ಆಮ್ ವೇಟಿಂಗ್. ನಿಮಗೆ ಹೊಟ್ಟೆ ಮುಂದೆ ಬರೋದನ್ನ ನೋಡಕ್ ಕಾಯ್ತಾ ಇದ್ದೀನಿ ನಾನು. ಗೌತಮ್ ಅವರೇ, ನಿಮಗೆ ಇಂಥ ಯೋಚನೆ ಎಲ್ಲ ಬರುತ್ತಾ? ಅಯ್ಯೋ ದೇವ್ರೆ. ಅಲ್ಲ, ಈಗ ಗಂಡು ಮಗು ಹುಟ್ಟಿದ್ರೆ ನಿಮ್ಮ ಆಸೆ ಪ್ರಕಾರ ರಾಜ್ಕುಮಾರ ಅಂತ ಹೆಸರಿಡೋಣ. ಅಕಸ್ಮಾತ್ ಹೆಣ್ಮಗು ಹುಟ್ಟಿದ್ರೆ ನನ್ನ ಆಸೆ ಪ್ರಕಾರ ರಾಜ್ಕುಮಾರಿ ಅಂತ ಹೆಸರಿಡೋಣ. ಡಿಫ್ರೆಂಟ್ ಆಗಿರುತ್ತೆ, ಸಿಂಪಲ್ ಆಗಿರುತ್ತಲ್ವಾ? ಗೌತಮ್ ಅವರೇ, ನೀವ್ ಯಾಕೆ ಕನ್ಫ್ಯೂಸ್ ಆಗ್ತಿದ್ದೀರಾ? ಹುಟ್ಟೋದು ಹೆಂಗಿದ್ರು ಗಂಡು ಮಗುನೇ, ಅವನಿಗೆ ರಾಜ್ಕುಮಾರ್ ಅಂತ ಹೆಸರು ಫಿಕ್ಸ್ ಮಾಡಿದೀವಲ್ಲ, ಸೊ ರಾಜ್ಕುಮಾರಿ ಕ್ಯಾನ್ಸಲ್. ಭಲೇ ಇದ್ದೀರಾ ಕಣ್ರಿ ನೀವು, ಸುತ್ತಿ ಬಳಸಿ ನಿಮ್ ರೂಟ್ಗೆ ಬಂದ್ಬಿಡ್ತೀರಾ. ಎಲ್ಲೋದ್ರೂ ಅಲ್ಲೇ ಗಿರಿಕೆ ಹೊಡಿತಾ ಇರ್ತೀರಾ. ಟಿಪಿಕಲ್ ಹೆಂಡತಿ ತರ ಹಠ ಮಾಡೋದು ಕಲ್ತ್ಬಿಟ್ಟಿದ್ದೀರಾ. ಮತ್ತೆ ಅದು ನಮ್ ಟ್ರೇಡ್ ಮಾರ್ಕ್ ಗೌತಮ್ ಅವರೇ. ಎಷ್ಟೇ ಆದ್ರೂ ನಾನು ಹೆಂಗ್ಸೋ, ನಾನು ಹೀಗಿಲ್ಲ ಅಂದ್ರೆ ಅದು ನಮ್ಮ ಕುಲಕ್ಕೆ ಅವಮಾನ ಮಾಡ್ದಂಗೆ ಆಗುತ್ತೆ. ನಾನು ನಮ್ಮ ಲೆಗಸಿನ ಮುಂದುವರಿಸ್ತಿದ್ದೀನಿ. ಹಟ್ಟೆ ಹೊಡೆದಿದ್ದು ಸಾಕು, ಈಗ ಹೋಗಿ ಊಟ ಮಾಡಿ ಮಲ್ಕೊಳ್ಳಿ. ಮಿಸ್ ಯು. ಮಿಸ್ ಯು ಟು ಅಂದ್ರೆ ನೀವಿಬ್ಬರನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅರ್ಥ. ಅಫ್ಕೋರ್ಸ್ ನಿಮ್ಮ ಜೊತೆ ಮಾತಾಡಿದ್ನಲ್ಲ, ಈಗ ನಾನು ಖುಷಿಯಾಗಿ ನೆಮ್ಮದಿಯಾಗಿ ಮಲಗಬಹುದು. ಎನಿವೇಸ್, ಕನ್ಸಲ್ ಬರೋದನ್ನ ಮರಿಬೇಡಿ. ಮನ್ಸಲ್ಲೇ ಇದೀನಲ್ಲ, ಕನ್ಸಲ್ಲಿ ಯಾಕೆ? ಟಚ್ ಮಾಡಿಬಿಟ್ರಿ ಗೌತಮ್ ಅವರೇ. ಬಟ್ ಆದರೂ ಲಾಜಿಕ್ ಹುಡುಕ್ಬೇಡಿ, ದಯವಿಟ್ಟು ಕನ್ಸಲ್ ಬನ್ನಿ. ಆಯ್ತಾಯ್ತು, ಮಲ್ಕೊಳ್ಳಿ. ಗುಡ್ ನೈಟ್, ಬಾಯ್. ಥ್ಯಾಂಕ್ ಯು, ಬಾಯ್.